ಸರ್ ಹೋಮ್ ಗ್ರೌಂಡ್ ಅಲ್ಲಿ ಯಾವತ್ತೂ ನಮ್ RCB ಬಂದು ಏನೋ ಮಾಡೋದು ಒಂದೇ ತಪ್ಪು ಏನಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಗೆಲ್ಬೇಕು. ಹೋಮ್ ಗ್ರೌಂಡ್ ಅಲ್ಲಿ ಗೆದ್ರೇನೆ ನಮ್ಗೆ ಇಲ್ಲಿ ಬರೋರೆಲ್ಲರಿಗೂ ಜೋಸು. ಹೋಮ್ ಗ್ರೌಂಡ್ ಅಲ್ಲಿ ಗೆದ್ರೇನೆ ನಮ್ಗೆ ಬಂದು ಈ ಸಲ ಕಪ್ ನಮ್ದೇ ಆದ್ರೇನು ಹೋಮ್ ಗ್ರೌಂಡ್ ಅಲ್ಲಿ ಗೆಲ್ಬೇಕು. ಬೇರೆ ಗ್ರೌಂಡ್ ಅಲ್ಲಿ ಗೆಲ್ತೀವಿ, ಹೋಮ್ ಗ್ರೌಂಡ್ ಅಲ್ಲಿ ಲಾಸ್ಟ್ ಟೈಮು ಇದೇ ಡಿಫೆಂಡ್ ಮಾಡಕ್ ಆಗಿಲ್ಲ, ತುಂಬಾ ಲೋ ಸ್ಕೋರ್ ಅಲ್ಲಿ ಡಿಫೆಂಡ್ ಮಾಡಿದ್ರು. ಅದೇ ತರನೇ ಆಗ್ತಾ ಇದೆ. ಅಟ್ಲೀಸ್ಟ್ ಟಾಸ್ ಮೈನಸ್ ಆಯ್ತು, ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಒಂದ್ ಸ್ವಲ್ಪ ಸ್ಕೋರ್ ಹೊಡೆದಿದ್ರೆ ಖಂಡಿತ ಗೆದ್ದಿರ್ಬೋದು ಈ ಮ್ಯಾಚು. ಲಕ್ ಇಲ್ಲಲ್ಲ, ಅವರೇ ಅದನ್ನ ನಮ್ಗೆ ಇಲ್ಲ ಅವ್ರು ಅನ್ಕೊಂತಾರೆ ಲಕ್ ಇಲ್ಲ, ನಮ್ಮ ಆಡಕ್ ಆಗ್ತಾ ಇಲ್ಲ ಅಂತ ಒಂದು ಅವ್ರ ಮೈಂಡ್ ಒಳಗಡೆ ಇರುತ್ತೆ. ಎಲ್ಲಾರ್ಗು ಒಂದು ಹೋಪ್ ಬಂದು ಚೆನ್ನಾಗ್ ಆಡಿದ್ರೆ ಇಲ್ಲಿರೋರು ಎಲ್ಲರೂ ಹೋಪ್ ಕೊಡ್ತಾನೆ ಇದಾರೆ, ಅವ್ರು ಹೋಪ್ ತಗೊಂತಾ ಇಲ್ಲ ಅಷ್ಟೇ. ಖಂಡಿತ ಅದ್ ಗೆಲ್ಬೇಕು. ಹೋಮ್ ಪಿಚ್ ಅಲ್ಲಿ ಅವ್ರು ಯಾವಾಗ ಗೆಲ್ಲಕ್ ಸ್ಟಾರ್ಟ್ ಮಾಡ್ತಾರೋ ಅದ್ರಲ್ಲೇ ನಮ್ಗೆ ಪಾಯಿಂಟ್ಸ್ ಎಲ್ಲ ಬಂದ್ಬಿಡುತ್ತೆ. ನಾವು ಪಾಯಿಂಟ್ಸ್ ಎಕ್ಸ್ಟ್ರಾ ಪಾಯಿಂಟ್ಸ್ ಅಲ್ಲಿ ನಾವು ಕಾದ್ಕೊಂಡಿರ್ತೀವಿ ಫೈನಲ್ಗೆ. ಆದ್ರೆ ಇವ್ರು ಬಂದು ಅದನ್ನ ಯೂಸ್ ಮಾಡ್ಕೊಂತ ಇಲ್ಲ. ಚೆನ್ನಾಗಿರೋ ಆಚೆ ಗ್ರೌಂಡ್ ಅಲ್ಲಿ ಹೋಗಿ ಗೆಲ್ತಾರೆ, ತುಂಬಾ ಚೆನ್ನಾಗಿ ಆಡಿ ಫೀಲ್ಡಿಂಗು ಎಲ್ಲ ಚೆನ್ನಾಗಿ ಮಾಡ್ತಾರೆ, ಬೌಲಿಂಗು ಬ್ಯಾಟಿಂಗ್ ಎಲ್ಲ. ವಿರಾಟ್ ಕೊಹ್ಲಿ ಅಂತೂ ಆಚೆ ಗ್ರೌಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ. ಇವತ್ತು ಮಳೆ ಬಂದಿದ್ದು ನಮ್ ಬ್ಯಾಡ್ ಲೆಕ್ ಇದ್ರೇನು ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು 14 hours ಮ್ಯಾಚ್, 4 hours ಪವರ್ ಪ್ಲೇ, ಅದರಲ್ಲಿ ಅವರು ಒಂದು 140 150 ಒಂದು 10 ರನ್ ರೇಟ್ ಆದ್ರೂ ಅಟ್ಲೀಸ್ಟ್ ಬರ್ಬೇಕು. ಆ ಸ್ಟಾರ್ಟಿಂಗ್ 2-3 ವಿಕೆಟ್ ಹೋಗಿದ ತಕ್ಷಣ ಏನ್ ಮಾಡ್ತಾರೆ ಅವರು ಅದನ್ನ ತಗೊಂತಾ ಇಲ್ಲ. ಹಿಂದೆ ಬರೋರು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಬಂದು ಚೆನ್ನಾಗಿ ಆಡಿದ್ರೆ ನಮ್ಗೆ ಒಳ್ಳೆ ಖುಷಿ. ನಾವು ಅಷ್ಟು ಕಿರ್ಚಿ RCB ಗೆಲ್ಬೇಕು ಅಂತ ಮಾಡ್ತೀವಿ, ಲಾಸ್ಟ್ ವರ್ಗು ನಾವು ಮಾತ್ರನೇ ಮಾಡ್ತೀವಿ, ಅವರು ಅದನ್ನ ತಗೊಂತಾ ಇಲ್ಲ ಅನ್ನೋದು ನನ್ನ ಇದು. ನಾವ್ ಆಕ್ಚುಲಿ ಒಂದು 500 ಕಿಲೋಮೀಟರ್ ಗದಗ್ಲಿಂತ್ರ ಮ್ಯಾಚ್ ನೋಡಕ್ ಬಂದಿದ್ವಿ. ಆಕ್ಚುಲಿ ನಮ್ ಕ್ಯಾಪ್ಟನ್ ಒಂದು ಮಾತು ಹೇಳ್ಬೇಕು ನಾ ಇಲ್ಲಿ, ಅವ್ರು ಬ್ಯಾಟಿಂಗ್ ಪ್ರಾಕ್ಟೀಸ್ ಬಿಟ್ಟು ಮನ್ಯಾಗ ಕುಂತು ಇಲ್ಲ ಗ್ರೌಂಡ್ ಕುಂತು ಟಾಸ್ ಕಾಯಿನ್ ಪ್ರಾಕ್ಟೀಸ್ ಮಾಡಿದ್ರೆ ಚಲೋ ಆಗತ್ತ. ಟಾಸ್ ಗೆಲ್ಲೋ ಮಾರೇ ನೀನ್, ಟಾಸ್ ಗೆದ್ರೆ ಮ್ಯಾಚ್ ಅರ್ಧ ಗೆಲ್ತೀವಿ ನಾವು ಬೆಂಗಳೂರಿನಾಗ. ಟಾಸ್ ಗೆಲ್ಲಂಗಿಲ್ಲ, ಮ್ಯಾಚ್ ಅಲ್ಲಿ ಗೆಲ್ಬೇಕು. ಟಾಸ್ ಗೆಲ್ಲದ ನಾವು ಟಾಸ್ ಗೆದ್ದಿದ್ರೆ ಇವತ್ತಿಗೆ ಮ್ಯಾಚ್ 101% ಗೆಲ್ತಿದ್ವಿ. ಅಂತ ಬ್ಯಾಟಿಂಗ್ ಲೈನ್ ನಮ್ದು ಸ್ಟ್ರಾಂಗ್ ಇತ್ತು. ಅದೇನೋ ಗೊತ್ತಿಲ್ಲ, ಮಾಟ ಮಂತ್ರ ಏನೋ ಮಾಡ್ಸಾರ ಏನೋ ಗೊತ್ತಿಲ್ಲ. ಹೋಮ್ ಗ್ರೌಂಡ್ ಅಂದ್ರೆ ನಮ್ಗೆ ಆಗೇ ಬರೋಲ್ಲ ಈ ಸರಿ. ಹೋಮ್ ಗ್ರೌಂಡ್ನಾಗ ಸೋಲ್ತೀವಿ, ಮಳಿ ಬರುತ್ತೆ. ಮಳಿ ಇವತ್ತು ಅಕಸ್ಮಾತ್ ಬಂತ, ಇನ್ನೊಂದ್ ಸ್ವಲ್ಪ ಎಡಿಷನಲ್ ಓವರ್ಸ್ ಇದ್ದಿದ್ರೆ ಸ್ವಲ್ಪ ಸ್ಕೋರ್ ಟೀಮ್ ಡೇವಿಡ್ ಆಡಿದ ರೀತಿ ನೋಡಿದ್ರೆ ಸ್ವಲ್ಪ ಜಾಸ್ತಿ ಆಗ್ತಿತ್ತು, ಗೆಲ್ಲಕ್ ಚಾನ್ಸ್ ಇರ್ತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಏನ್ ಮಾಡಕ್ ಬರಲ್ಲ. ಪಿಚ್ ಇದ್ದಾಗ ಸ್ಕೋರ್ ಕಮ್ಮಿ ಆಗೋದು ಫಸ್ಟ್ ಬ್ಯಾಟಿಂಗ್ ಕಾಮನ್ ಅದ. ಅದು ಏನೋ ರಜತ್ ಪಟ್ಟಿದಾರ್ ಮ್ಯಾಗ ನಮ್ಗೆ ಸಿಟ್ಟು ಬರಾಕ್ ಕುಂತೈತಿ. ಅವ್ರು ಬ್ಯಾಟಿಂಗ್ ಪ್ರಾಕ್ಟೀಸ ಬಿಟ್ಟು ಬಿಡ್ಬೇಕು, ಬರೇ ಟಾಸ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಅರ್ಧ ಮ್ಯಾಚ್ ಗೆಲ್ತೀವಿ ನಾವು. ಟಾಸ್ ಕ್ರಿಕೆಟ್ ಒಳಗೆ ಭಾಳ ಇಂಪಾರ್ಟೆಂಟ್, ಯಾಕಂದ್ರೆ ಈಗೆಲ್ಲ T20 ಫಾರ್ಮೆಟ್ ಆಗಿದ್ರಿಂದ ಫಸ್ಟ್ ಬ್ಯಾಟಿಂಗ್ ಗೆಲ್ಲೋ ಚಾನ್ಸಸ್ ಕಡಿಮೆ ಇರುತ್ತೆ, ಸೆಕೆಂಡ್ ಬ್ಯಾಟಿಂಗಿಗೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಟಾಸ್ ಗೆದ್ರೆ ಅರ್ಧ ಮ್ಯಾಚ್ ಗೆಲ್ಬೋದು. ಆ ಎಲ್ಲ ಬೌಲಿಂಗ್ ಯೂನಿಟ್ ಚೆನ್ನಾಗೈತಿ, ಏನೋ ಗೊತ್ತಿಲ್ಲ. ಅದು ಒಂದು ಹೋಮ್ ಗ್ರೌಂಡ್ ನಮ್ಗೆ ಇದಾಗೈತಿ. ಅವೇ ಮ್ಯಾಚಸ್ ನಾವ್ ಏನೋ ಇದಾವಲ್ಲ ಎಲ್ಲಾದ್ರಾಗ ಗೆದ್ದೀವಿ. ಈಗ ನೆಕ್ಸ್ಟ್ ಚೆನ್ನೈದವ್ರ ಜೊತೆನೂ ಮ್ಯಾಚ್ ಐತಿ ನಮ್ಮ ಬೆಂಗಳೂರಾಗ. ಯಾವ್ದು ಗೆಲ್ತಿರೋ ಇಲ್ಲ ಗೊತ್ತಿಲ್ಲ, ಚೆನ್ನೈದವ್ರ ಜೊತೆ ಮಾತ್ರ ನೀವು ಇಲ್ಲಿ ಗೆಲ್ಲಬೇಕು. ಇನ್ನು ಒಂದ್ 15 ಅಲ್ಲ 20 ಸಾವಿರ ಹೋಗ್ಲಿ ನಾವು ಬರ್ತೀವಿ. ಇನ್ನು 500 ಅಲ್ಲ 1000 ಕಿಲೋಮೀಟರ್ ಬರ್ತೀವಿ. ನೀವು ಚೆನ್ನೈದವ್ರ ಜೊತೆ ಗೆಲ್ಲೇಬೇಕು. ನಾವು ಲಾಸ್ಟ್ ಮ್ಯಾಚ್ ಚೆನ್ನೈಗೆ ಹೋಗಿ ನೋಡಿ ಬಂದ್ವಿ, ಅಲ್ಲಿ ಖುಷಿ ಪಟ್ಟೇವಿ. ಆದ್ರೆ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ ಇಲ್ಲಿ ಖುಷಿ ಪಡಿಸೋ ಜವಾಬ್ದಾರಿ ನಿಮ್ದು ಐತಿ. ಎಲ್ಲಾ ಕನ್ನಡಿಗರು, ಎಲ್ಲಾ ಜಗತ್ತಿನಲ್ಲಿರುವ ಎಲ್ಲಾ ಕನ್ನಡಿಗರು ನಿಮ್ಮನ್ನ ನೋಡ್ತಾ ಇದಾರೆ. ಅದಕ್ಕೆ ದಯಮಾಡಿ ಚೆನ್ನೈದವ್ರ ಜೊತೆ ಗೆದ್ದು ಎಲ್ಲರನ್ನು ಖುಷಿ ಪಡಿಸ್ರಿ. ಥ್ಯಾಂಕ್ ಯು. ಜೈ RCB, ಜೈ ವಿರಾಟ್ ಕೊಹ್ಲಿ. ನಮ್ದು ಬೆಂಕಿ ಮಾತಾಡಿದ್ರು, ಅಷ್ಟು ಮಾತಾಡಿದ್ರಲ್ಲ. ನಾವೇನ್ ಮಾತಾಡೋದ್ರಿ, ನಾವೇನ್ ಮಾತಾಡಿದ್ರಿ. ಕರೆಕ್ಟ್ ಆಗಿ ಹೇಳಿದಾರೆ, ಅವ್ರು ಹೇಳಿರೋದೆಲ್ಲ ಕರೆಕ್ಟ್, ನಾನು ಹೇಳೋದು ಅವ್ರು ಹೇಳಿದ್ದು ಒಂದೇ ಅಷ್ಟೇ ಸರ್. ನಿಮ್ದು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.